ನಮಸ್ಕಾರ. ಸ್ಪೈನಲ್ ಕಾರ್ಡು, ವೆರಿಕೋಸ್ ವೇನು ಯಾವುದೇ ರೀತಿ ತೊಂದರೆ ಇದ್ರೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಆದರೆ ಇವತ್ತು ಸ್ಪೈನಲ್ ಕಾರ್ಡ್ ಜೊತೆಗೆ ಪ್ಯಾರಲೈಸಿಸ್ ಆಗಿರುವಂಥ ಒಂದು ಪೇಷಂಟು ಬೆಡ್ ಮೇಲೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹೀಗೆ ಕುತ್ಕೊಂಡು ಊಟ ಮಾಡಬೇಕು ಅಂದರೆ 2-3 ತುತ್ತು ತಿನ್ನೋಷ್ಟೊತ್ತಿಗೆ ಬಿದ್ದೋಗ್ತಾ ಇದ್ರು. ಒಂದು ಎರಡನೇದು ವಾಕಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಾತ್ರೂಮಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕಷ್ಟದಲ್ಲಿದ್ದರು. ಇಲ್ಲಿ ಬಂದ ಮೇಲೆ ಒಂದೇ ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಯಾವ ರೀತಿ ಆಗಿದ್ದಾರೆ ಅಂತ ನೀವೇ ನೋಡಿ. ಮತ್ತು ನಾವು ಹೇಳಬಾರ್ದು, ಅವರೇ ಮಾತಾಡ್ತಾರೆ. ಅದನ್ನು ಕೇಳಿಬಿಟ್ಟು ನೀವೇ ಡಿಸೈಡ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿಯಾಗಿ. ಇವರು ಬಂದಾಗ ಈ ಥರ ವೀಲ್ ಚೇರ್ ಮೇಲೆ ಇದ್ದಿದ್ದು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಜಸ್ಟ್ ಆಫ್ಟರ್ 1 ಮಂತ್ ಟ್ರೀಟ್ಮೆಂಟ್ ಓನ್ಲಿ ಸೆಲ್ಫ್ ಆಗಿ ತಾವೇ ಈ ಥರ ಇವಾಗ ವಾಕ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಕಾರಣ ಶಿವನ ಕೃಪೆಯಿಂದ ಇಲ್ಲೆಲ್ಲ ಈ ಥರ ಪೇಷಂಟ್ಗಳು ಸರಿ ಹೋಗ್ತಾ ಇದ್ದಾರೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸುರೇಶ್ ಅಂತ. ಏನು ಎಲ್ಲೆಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ರಿ ಮುಂಚೆ? ಏನು ಸಮಸ್ಯೆ ನಿಮ್ದು ಹೇಳಿ ಒಂಚೂರು. ಆಂಧ್ರ ಎಲ್ಲ ಸುತ್ತಿದ್ದೀನಿ, ಹ್ಮ್ ಕರ್ನಾಟಕದಲ್ಲೂ ಸುಮಾರು ಕಡೆ ಸುತ್ತಿದ್ದೀನಿ. ಹಾ ನಮ್ಗೆ ಪ್ಯಾರಾಲಿಸಿಸ್ ಆಗಿತ್ತು. ಪ್ಯಾರಲಿಸಿಸ್ ಆಗಿತ್ತು. ಎಡಗೈ. ಹಾ ಎಡಗೈ ತೋರಿಸಿ. ಹಾ 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 ಅದಾಗಿತ್ತು. ಹಾ ಹಾ ಮುಂದೆ ಕೂತ್ಕೊಳಕ್ ಆಗ್ತಿತ್ತಾ ನಿಮ್ಗೆ? ಆಗ್ತದೆ. ಏನೇನಿತ್ತು ಸಮಸ್ಯೆ? ಕೂತ್ಕೊಂಡು ಇದಾಗ್ತದೆ, 2 ನಿಮಿಷ ಬಿದ್ದೋಗ್ಬಿಡುವೆ. ಹಾ ಈಗ ಕೂತ್ಕೋಬೋದು. ಕೂತ್ಕೋಬಹುದು. ಇಂಪ್ರೂವ್ಮೆಂಟ್ ಏನೇನಾಯ್ತು? ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಏನ್ ಅನಿಸ್ತು ನಿಮಗೆ? ಇವಾಗ ನೋಡಿ, ಕೈ ನಡೀತಾ ಇತ್ತು, ಹ್ಮ್ ಇಂಪ್ರೂವ್ ಆಗಿದೆ. ಹ್ಮ್ ಸೊಂಟ ಕೂತ್ಕೊಂಡು ಆಗ್ತಾ ಇದ್ದಿಲ್ಲ, ಹಾ ಹಾ ಇವಾಗ ಕೂತ್ಕೋಬೋದು. ಹೌದಾ? ಮೊದಲೇ 5 ನಿಮಿಷ ಕೂತ್ಕೊಂಡ್ರೆ ಜೀವ ಹೋಗ್ಬಿಡೋದು, ಹಾ 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 ಆಮೇಲೆ ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ. ಹೌದಾ? ಹಾ 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 ಈಗ ಒಂಚೂರು ಜಾಸ್ತಿ ಹೊತ್ತು ಕೂತ್ಕೋಬಹುದು, ಕುತ್ಕೊಂಡು ತಿನ್ಬೋದು. ಹಾ ಮುಂಚೆ ಯಾರು ಸುತ್ತಬೇಕಾಯ್ತು ಬಾತ್ರೂಮ್ಗೆ ತುಂಬ ಹೋಗ್ಬೇಕಾದ್ರೆ, ಹಾ ಹಾ ವಾಶ್ರೂಮ್ ಹೋಗಕ್ಕೆ. ಹಾ ಹಾ ಈಗ ಏನಿಲ್ಲ, ಒಬ್ನೇ ಹೋಗ್ತೀನಿ, ಒಬ್ನೇ ಬರ್ತೀನಿ, ಹೌದಾ? ಸಪೋರ್ಟ್ ಇಲ್ಲ, ಏನಿಲ್ಲ, ಹಾ ಹಾ ಇರ್ತೀನಿ. ಓಕೆ ಓಕೆ. ನಮ್ಮ ಇಲ್ಲಿ ಬಂದಿದ್ದ ಟ್ರೀಟ್ಮೆಂಟ್ ತಗೊಂಡಿದ್ದು ಏನ್ ಅನ್ಸಿದೆ ನಿಮಗೆ? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಬೇರೆಯವ್ರಿಗೆ ಹೇಳ್ಬೋದಾ ನೀವು? ಚೆನ್ನಾಗಿದೆ, ಚೆನ್ನಾಗಿದೆ. ನೀವು ಬೇರೆ ಬರ್ಬೋದು, ನೀವು ಬೇರೆಯವ್ರಿಗೆ ಹೇಳ್ತೀರಾ? ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.